ಓಕೆ, ಅದೇ ರೀತಿಯಾಗಿ ನೀವು ಈ ಹಿಂದೆ ಕುಮಾರಸ್ವಾಮಿ ಅವರ ವಿರುದ್ಧ ಏನ್ ಜಮೀರ್ ಮಾತಾಡಿದ್ರು ಆ ವಿಚಾರಕ್ಕೆ ನೀವು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರೆ ಆ ವಿಚಾರ ಎಲ್ಲಿಗೆ ಹೋಯ್ತು, ಏನಾಯ್ತು ಅಂತ? ನೋಡಿ ಮೇಡಮ್, ಈಗ ನಾನು ಈ ವಿಧಾನಸೌಧ ಪೊಲೀಸ್ ಠಾಣೆ ದೂರು ದಾಖಲೆ ಮಾಡಿದ ನಿಜ. ಆ ದೂರದ ಅವರು ರಿಸೀವ್ ಮಾಡಿಕೊಂಡು ಆ ಜಮೀರ್ ಅಹಮದ್ ಖಾನ್ ಅವ್ರು ಏನು ಮಾತಾಡಿದ್ದಾರೆ ಅದು ಚನ್ನಪಟ್ಟಣ ಈಸ್ಟ್ ಪೊಲೀಸ್ ಠಾಣೆ ಲಿಮಿಟ್ಸಲ್ಲಿ ಮಾತಾಡಿರೋದು. ಆ ಚನ್ನಪಟ್ಟಣ ಈಸ್ಟ್ ಪೊಲೀಸ್ ಠಾಣೆಗೆ ನೀವು ಹೋಗಿ ಅಲ್ಲಿ ಆ ಕಂಪ್ಲೇಂಟ್ನ ಮುಂದೆ ಪರ್ಸ್ಯೂ ಮಾಡಿ ನಾವು ಪ್ರಕರಣ ವರ್ಗಾವಣೆ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನನಗೆ ಬೆಳಗ್ಗೆ ಎಂಡಾರ್ಸ್ಮೆಂಟ್ ಕೊಡ್ತಾರೆ. ಅದನ್ನು ನಾವು ಕಾನೂನು ರೀತಿಯಲ್ಲಿ ನಾವೆಲ್ಲ ಡಿಸ್ಕಸ್ ಮಾಡಿ ಅದು ಮುಂದುವರಿಸ್ತೀವಿ. ಒಂದು ವೇಳೆ ಅವ್ರ ರೈಟಿಂಗಲ್ಲಿ ಏನಾದರೂ ಕ್ಷಮೆ ಕೇಳಿದರೆ ಕುಮಾರಸ್ವಾಮಿ ಅವರಿಗೆ, ಕೇಂದ್ರ ಮಂತ್ರಿಗಳಿದ್ದಾರೆ ಕುಮಾರಸ್ವಾಮಿ ಅವರು, ಅವ್ರಿಗೆ ಅಂತ ಗೌರವ ಸ್ಥಾನಮಾನ ಇದೆ. ಇವರು ನಮ್ಮ ಜಮೀರ್ ಅವ್ರಿಗೂ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಜಮೀರ್ ಅವರು ಸ್ವಲ್ಪ ಬಾಯಲ್ಲಿ ತುಂಬ ಕೆಟ್ಟವರು ಅನ್ಸ್ಕೊತಿದ್ದಾರೆ. ಅದು ಅವ್ರಿಗೆ ಪ್ರಚಾರಕ್ಕೆ ಬೇಕಾಗ್ಬೋದು, ಇಲ್ಲ ಮುಂದೆ ಒಂದು ಸ್ವಲ್ಪ ಪ್ರಬಲ ನಾಯಕ ಅನ್ನೋಕ್ಕೆ ಆಗಲಿಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾವ್ರೆ. ಸಂತೋಷ ಮಾಡಲಿ. ಜಮೀರ್ ಅಹಮದ್ ಖಾನ್ ಅವ್ರು ಬೇಕಾದ್ರೆ ಮುಖ್ಯಮಂತ್ರಿ ಆಗಲಿ, ಬೇಕಾದ್ರೆ ದೇಶದ ಪ್ರಧಾನಮಂತ್ರಿನೂ ಆಗಲಿ, ಅವ್ರಿಗೆ ಸಂವಿಧಾನ ನಮಗೆ ಎಲ್ಲರಿಗೂ ಹಕ್ಕೊಟ್ಟಿದೆ. ಯಾರು ಬೇಕಾದ್ರೆ ಏನು ಬೇಕಾದ್ರೆ ಆಗ್ಬೋದು ಅಂತ, ಯಾರು ಏನು ಬೇಕಾದ್ರೆ ಆಗ್ಬೋದು ಅಂತ ಅಕ್ಕಿ ಇದೆ ಅಂತ ಹೇಳ್ಬಿಟ್ಟು ಯಾರನ್ನ ಹೆಂಗೆ ಬೇಕಾದ್ರೆ ನಿನ್ಸೋಕೆ ಹಕ್ಕಿಲ್ಲ ಅವ್ರಿಗೆ. ಅದೇ ಕೇಳೋದು ನಾನು ಅವ್ರಿಗೆ. ದಯಮಾಡಿ ನಮ್ಮ ಸನ್ಮಾನ್ಯ ಕುಮಾರಸ್ವಾಮಿ ಅವ್ರಿಗೆ ತಾವು ಕ್ಷಮೆ ಕೇಳಬೇಕು ರೈಟಿಂಗಲ್ಲಿ. ಈಗ ಚಂದ್ರಶೇಖರಾನಂದ ಸ್ವಾಮೀಜಿಗಳು ತಮ್ಮ ಸಮಾಜಕ್ಕೆ ಏನು ಅಂದರು ಅಂತ ಅವ್ರು ರೈಟಿಂಗಲ್ಲಿ ಕ್ಷಮೆ ಕೇಳಿದ್ದಾರೆ. ಅದು ದಾಖಲೆಯಾಗಿ ಉಳ್ಕೊಂಡಿದೆ. ನೀವು ಆ ರೀತಿ ದಾಖಲೆ ಉಳ್ಕಾಗೋ ಥರ ಇನ್ನು ನಮ್ಮ ಒಕ್ಕಲಿಗರ ಮುಖಂಡರ ಮೇಲೆ ಅನಾವಶ್ಯಕವಾಗಿ ನಾನೇನು ನಿಮ್ಮ ಮೇಲೆ ಮಾನನಷ್ಟ ಆಗೋ ರೀತಿ ಮಾತಾಡೋದಿಲ್ಲ. ಏನೋ ವೈಯಕ್ತಿಕವಾಗಿದ್ದರೆ ನೀವು ಯಾವುದೇ ಕೋರ್ಟ್ಗಾದರೂ ಹೋಗಿ, ಯಾವುದೇ ಪೊಲೀಸ್ ಠಾಣೆಗಾದರೂ ಹೋಗಿ, ಯಾವುದೇ ಸದನದಲ್ಲಿ ಬೇಕಾದ್ರೆ ಚರ್ಚೆ ಮಾಡಿ. ನೀವು ವೈಯಕ್ತಿಕವಾಗಿ ಬಗೆಹರಿಸ್ಕೊಳ್ಳಿ. ವೈಯಕ್ತಿಕ ವಿಚಾರ, ವೈಯಕ್ತಿಕ ದ್ವೇಷನ ಸಾರ್ವಜನಿಕರವಾಗಿ ಆ ಒಂದು ಜಾತಿಯ ಮುಖಂಡರಿಗೆ, ಆ ಜಾತಿಯ ಜನಾಂಗಕ್ಕೆ ನೋವುಂಟು ರೀತಿ ಮಾತಾಡೋಣ ನಾನು ಸನ್ಮಾನ ಜಮೀರ್ ಅವ್ರ ಕೇಳ್ಕೊತೀನಿ. ನಮಗೂ ಅಷ್ಟೇ ವೈಯಕ್ತಿಕವಾಗಿ ಜಮೀರ್ ಅಹಮದ್ ಖಾನ್ ಅವ್ರ ಬಗ್ಗೆ ಯಾವುದೇ ದ್ವೇಷ ಇಲ್ಲ. ನಮಗೆಲ್ಲ ಸಮಾಜ, ಎಲ್ಲ ಧರ್ಮ, ಎಲ್ಲ ಜಾತಿಗಳಲ್ಲೂ ನಮಗೆ ಅಭಿಮಾನ ಇದೆ, ವಿಶ್ವಾಸ, ಪ್ರೀತಿ ಇದೆ. ಬಟ್ ಅದೇ ರೀತಿ ಈ ಸಮಾಜ ರಚನೆ ಆಗಿರೋದು ಧರ್ಮಗಳಿಂದ ಹಾಗೂ ಜಾತಿಗಳಿಂದ. ನಾವು ಒಂದು ಜಾತಿ ಸೇರೋದರಾಗಿ ನಮ್ಮ ಜಾತಿಯವರು ತೊಂದರೆ ಆದಾಗ ನಾವು ಧ್ವನಿ ಎತ್ತಕ್ಕೆ ನಮಗೂ ಹಕ್ಕಿದೆ. ಸಂವಿಧಾನ ಹಕ್ಕು ಕೊಟ್ಟಿದೆ ನಮಗೆ. ಈ ಸಂವಿಧಾನಾತ್ಮಕ ಹಕ್ಕುಗಳನ್ನ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಂಡು ಹಕ್ಕು ಉಪಯೋಗಿಸುತ್ತೆ ಕರ್ತವ್ಯ ಮಾಡಿದ್ರೆ ಸಮಾಜ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಸರಿ ಸರ್, ಓಕೆ. ಈಗ ಇದೇ ಚಂದ್ರಶೇಖರ್ ಸ್ವಾಮೀಜಿ ಅವ್ರನ್ನ 2ನೇ ತಾರೀಕು ಪೊಲೀಸ್ ಸ್ಟೇಷನ್ ಕರೆದಿದ್ದಾರೆ ಉಪ್ಪರಪೇಟೆ ಅವರ ವಿಚಾರಣೆಗೆ. ಏನು ಮಾಡ್ತೀವಿ ನೋಡಿ ಮೇಡಮ್, ಈಗ ಕಾನೂನು ಪ್ರಕಾರ ಒಂದು ನೋಟಿಸ್ ಕೊಟ್ಟಿರೋದನ್ನ ತಪ್ಪು ಅಂತ ಹೇಳಕ್ಕೆ ಬರಲ್ಲ. ಫಸ್ಟ್ ಆಫ್ ಆಲು ಪ್ರಕರಣ ಮಾಡೋದು ತಪ್ಪು. ಆ ಪ್ರಕರಣಕ್ಕೆ ಸನ್ಮಾನ್ಯ ಸ್ವಾಮಿಗಳವರು ಅವ್ರು ರಿಪ್ಲೈ ಕೊಟ್ಟು ಅವ್ರು ಏನು ಮಾಡಿದ್ದೀವಿ ಅಂತೇಳಿ ಅದು ಕ್ಷಮೆ ಕೇಳಿರೋದು ರಿಪ್ಲೈ ಕೊಟ್ಟು ಅವ್ರ ಜೊತೆ ನಾವೆಲ್ಲ ಹೋಗಿ ನಾವು ಪೊಲೀಸ್ ತನಿಖಾಧಿಕಾರಿಗಳು ಸಹಕಾರ ಮಾಡಿ ಆ ಪ್ರಕರಣವನ್ನು ಕ್ಲೋಸ್ ಮಾಡಲಿ, ಆ ಪ್ರಕರಣವನ್ನು ಕೈ ಬಿಡಬೇಕು ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳಿಗೆ. ಮತ್ತು ನೋಡಿ, ಇವಾಗ ನಮ್ಮ ಎಲ್ಲರೂ ಹೇಳ್ತಾರೆ ಒಬ್ಬೊಬ್ಬರ ಜಾತಿಗೆ ಒಂದೊಂದು ಇದು ಮಾಡ್ತಾರೆ, ಏನೋ ಈ ಅಥಾರಿಟಿಗಳು ಮಾಡ್ತಾರೆ. ಈಗ ಈ ಜಾತಿ ವಾಲ್ಮೀಕಿಗೆ ಒಬ್ಬ ಜಾತಿಯವ್ರಿಗೊಂದು ಒಂದು ಪ್ರಾಧಿಕಾರ, ಒಕ್ಕಲಿಗರಿಗೆ ಒಂದು ಪ್ರಾಧಿಕಾರ, ಆಮೇಲೆ ಬೋವಿಗೊಂದು ಪ್ರಾಧಿಕಾರ ಮಾಡ್ತಾರೆ. ಈಗ ನಮ್ಮ ಒಂದು ಸಮುದಾಯದಲ್ಲಿ ಪ್ರಬಲ